ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ಓ ನೋಡಿ ಹಿಂಗಿದೀವಿ. ನಿಮ್ಮ ಮಗಳು ಸರಿಯಾಗಿ ಊಟ ಮಾಡಾಕ್ತಾ ಇಲ್ಲ, ಸಣ್ಣ ಹೋಗಿದ್ದೀನಿ. ಸರಿಯಾಗಿ ಅಡುಗೆ ಮಾಡಾಕ್ತಾ ಇಲ್ಲ, ಸಣ್ಣ ಹೋಗಿದ್ದೀನಿ. ಸರಿಯಾಗಿ ಅಡುಗೆ ಮಾಡಾಕ್ತಾ ಇಲ್ಲ ಇವಳು. ಸರಿಯಾಗಿ ಅಡುಗೆ ಮಾಡಾಕ್ತಾ ಇಲ್ಲ ಇವಳು. ಮಾತಾಡ್ದ ಅಜ್ಜಿ ಜೊತೆ. ಅಜ್ಜಿ ಏನಮ್ಮ? ಅಜ್ಜಿ ಏನ? ಅಜ್ಜಿ ಹೇಳ ಮತ್ತೆ. ಅಜ್ಜಿ ತಾತಾನು ಬಾಯ್ ಟಾಟಾ ಪಪ್ಪಿದೆ ಇಲ್ಲ. ಅವ್ರ ಅಜ್ಜಿ ಜೊತೆ ಮಾತಾಡ್ತಾನೆ, ಫೋನಲ್ಲಿ ಟೈಮ್ಸ್ ಕೊಡೋಕೆ ಹೋಯ್ತಾವನಿ. ಅವ್ರ ಅಜ್ಜಿ ಅವನು ಹುಟ್ಟಾಗ ಬಂದಿದ್ದು, ಒಂದು ಸತಿ ಡೆಲಿವರಿ ಆದಾಗ ಬಂದಿದ್ದು. ಆಗಲೇ ಅವನಿಗೆ 2 years ಆಯಿತು, ಇನ್ನೂ ಬಂದಿಲ್ಲ. ಅದಕ್ಕೆ ವಿಡಿಯೋ ಕಾಲ್ ಮಾಡಿದಾಗೆಲ್ಲ ನೋಡಿ ಮಾತಾಡ್ಸುತ್ತೆ ಅವ್ರಮ್ಮ. ಮಾವ ಇಲ್ಲ, ಮಾವ ಮಾತಾಡಲ್ಲ. ಹಾಯ್ ಹಾಯ್ ಬರ ಹಾಯ್. ನನ್ನ ಮಗನ ಅಷ್ಟೇ ಲಾಗರ್ ಮಾಡಿಬಿಡ್ತೀನಿ ಅವನು, ಎಲ್ಲ ಆಲ್ರೌಂಡರು. ಮತ್ತು ಇವತ್ತು ಇನ್ನೊಂದು ಏನಪ್ಪ ಅಂದರೆ ಗಾಡಿ ತಗೊಳ್ಳೋಣ ಅಂತ ಓಡಾಡ್ದು. ಅಜ್ಜಿ ಯಾಕೋ ನಸೀಬೆ ಸರಿ ಇಲ್ಲ, ಟಿ ವಿ ಶೋರೂಮ್ಗೆ ಹೋದ್ರೂ ಅಲ್ಲಿ EV ಗಾಡಿ ಯಾವುದೂ ಸ್ಟಾಕ್ ಇಲ್ಲ ಅಂದರು. ಮತ್ತು ಟಿಪ್ಟೂರಲ್ಲಿ ಫೋನ್ ಮಾಡಿ ಕೇಳಿದ್ರು ಯಾವುದೂ ಸ್ಟಾಕ್ ಇಲ್ಲ ಅಂದರು. ಕೊನೆ ಪಕ್ಷ ಥರ ಆದರೂ ತೊಗೊಳೋಣ ಅಂದ್ಬಿಟ್ಟು ಥರ ಅಪೆಕ್ಸ್ ಇದೆಯಲ್ಲ ಆ ಮಾಡಲು ತೊಗೊಳ್ಳೋಣ ಅಂದ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿದ್ರು. ಇಲ್ಲ ಇನ್ನೂ 6 weeks ಬೇಕಾಗುತ್ತೆ, ಈಗ ಪ್ರೀ ಆರ್ಡ್ರ್ ಮಾಡಿದ್ರೆ 6 weeks ಬೇಕಾಗುತ್ತೆ ಅದು ಡೆಲಿವರಿ ಕೊಡೋಕ್ಕೆ ಅಂದು. ನೋಡೋಣ ಯಾವ ಗಾಡಿ ಬರುತ್ತೆ ಅಂತ. ನಾನೊಂದು 50,000 ಡೌನ್ ಪೇಮೆಂಟ್ ಮಾಡಿಬಿಟ್ಟು ತೊಗೊಂಬರೋಣ ಅಂದ್ಕೊಂಡೆ. ಅರೆ ಏನು ಮಾಡೋದು, ಲಕ್ ಸರಿ ಇಲ್ಲ. ಬೆಳೆದಿರೋ ಟೈಮಲ್ಲಿ ಸ್ಟಾಕ್ ನಿಲ್ಲಿಸಿರ್ತಾರೆ ತುರುವೇಕೆರೆಯಲ್ಲಿ, ಇವತ್ತೇ ಸ್ಟಾಕ್ ಇಲ್ಲ. ಏನು ಮಾಡೋದು, ಬ್ಯಾಡ್ ಲಕ್. ಅದಕ್ಕೆ ಅಂತಲೇ ಕೆಲಸಕ್ಕೆ ರಜೆ ಹಾಕ್ಬಿಟ್ಟು ಇವತ್ತು ಏನಾದ್ರು ಪ್ಲ್ಯಾನ್ ಮಾಡಿಬಿಟ್ಟು ತೊಗೊಂಬರೋಣ ಅಂದ್ಕೊಂಡೆ. ಆಗಲೇ ಇಲ್ಲ. ಏನೂ ಮಾಡೋಕ್ಕಾಗಲ್ಲ, ಎಲ್ಲದಕ್ಕೂ ಟೈಮ್ ಬರಬೇಕಲ್ಲ, ಆವಾಗ ಹೋಗಿ ತೊಗೊಂಬರೋದು. ಇವರು ಎಲ್ಲ ರೆಡಿಯಾಗಿದ್ರು. ಹಾಂ, ಇವರೆಲ್ಲರೂ ರೆಡಿಯಾಗಿದ್ರು ಹೊರಡೋಕ್ಕೆ, ಗಾಡಿ ತಗೊಂಬರೋಣ ಅಂತ ಹೊರಡೋಕ್ಕೆ ರೆಡಿಯಾಗಿದ್ರು. ಅಜ್ಜಿ ಆಗಲೇ ಇಲ್ಲ. ಏನು ಮಾಡೋದು, ನೋಡೋಣ ಯಾವ ಗಾಡಿ ಬರುತ್ತೆ ಅಂತ. ಯಾವ ಗಾಡಿ ಬರುತ್ತೆ ಅಪ್ಡೇಟ್ ಮಾಡ್ತೀನಿ. ಯಾವ ಗಾಡಿ ಬರುತ್ತೆ, ಯಾವ್ದು ತೊಗೊತೀನಿ, ತೊಗೊಂಡಾದ್ಮೇಲೆ ಯಾವುದು ಅಂತ ಅಪ್ಡೇಟ್ ಮಾಡ್ತೀನಿ. ವಿಶು ಬಾಯ್ ಟಾಟಾ. ಓಕೆ, ಇದೇ ರೀತಿ ನಮ್ಮನ್ನ ನೋಡ್ತಾ ಇರಬೇಕು, ನಮ್ಮ ಬಗ್ಗೆ ತಿಳ್ಕೊತಾ ಇರಬೇಕು ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.